ಈ ವಿಡಿಯೋದಲ್ಲಿ ಸಿಂಧೂ ನಾಗರಿಕತೆಯ ಆರ್ಥಿಕ ಪರಿಸ್ಥಿತಿ ಯಾವ ಥರ ಇತ್ತು ಅಂತ ತಿಳ್ಕೊಳ್ಳೋಣ. ನಿಮಗೆ ನನ್ನ ವಿಡಿಯೋಸು ಇನ್ಫಾರ್ಮೇಷನ್ಸು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಲೈಕು ಶೇರು ಮಾಡಿ. ಸೊ ದಟ್ ನನಗೆ ಎನ್ಕರೇಜ್ ಆಗುತ್ತೆ ನಿಮಗೆ ಇನ್ನೂ ಹೊಸ ಹೊಸ ರೀತಿಯಲ್ಲಿ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ. ಸಿಂಧೂ ನಾಗರಿಕತೆಯ 3 ಪ್ರಸಿದ್ಧ ಕೈಗಾರಿಕಾ ಕೇಂದ್ರಗಳೆನಿಸಿದ ಹರಪ್ಪ, ಮೊಹೆಂಜೊದಾರೋ ಮತ್ತು ಲೋಥಾಲ್ಗಳ ಅಭ್ಯುದಯ ಬಹಳ ಮಟ್ಟಿಗೆ ವ್ಯಾಪಾರವನ್ನು ಅವಲಂಬಿಸಿತ್ತು. ತೀವ್ರ ಬೆಳವಣಿಗೆಗೊಂಡ ಸಾರಿಗೆ ಸಂಪರ್ಕ ವ್ಯವಸ್ಥೆಯಿಂದಾಗಿ ಅಕ್ಕಪಕ್ಕದ ಪ್ರದೇಶಗಳಲ್ಲಿನ ಕೃಷಿ ಉತ್ಪನ್ನಗಳನ್ನು ಇಲ್ಲಿನ ಲೋಹದ ಉಪಕರಣ ಹಾಗೂ ಕಲ್ಲಿನ ಸಲಕರಣೆಗಳಿಗೆ ವಿನಿಮಯ ಮಾಡಿಕೊಳ್ಳುತ್ತಿತ್ತು. ಈ ನಗರ ಕೇಂದ್ರಗಳ ಉತ್ಪಾದನೆಗೆ ದೇಶೀಯ ಹಾಗೂ ವಿದೇಶಿ ಕಚ್ಚಾ ವಸ್ತುಗಳು ಅವಶ್ಯವಾಗಿದ್ದವು. ದೊರೆತಿರುವ ಉಗ್ರಾಣಗಳು, ಮುದ್ರೆಗಳು ಏಕರೀತಿಯ ತೂಕ ಮತ್ತು ಅಳತೆ ಇರುವುದರಿಂದ ಸಿಂಧೂ ನಾಗರಿಕತೆಯ ಪರಿಧಿಯೊಳಗೆ ವ್ಯವಸ್ಥಿತವಾಗಿ ಆಂತರಿಕ ವ್ಯಾಪಾರವು ನಡೆಯುತ್ತಿತ್ತೆಂದು ತಿಳಿದುಬರುತ್ತದೆ. ಲೋಥಲ್ನ ದಾಸ್ತಾನು ಮಳಿಗೆಯ ಜೇಡಿ ಮಣ್ಣಿನ ಮುದ್ರೆ ಗುರುತುಗಳ ಮೇಲೆ 2 ರಿಂದ 3 ಬೇರೆ ಬೇರೆ ಮುದ್ರೆಗಳ ಗುರುತುಗಳಿವೆ. ಇದರ ಆಧಾರದ ಮೇಲೆ ವರ್ತಕರಲ್ಲಿ ಲಾಭ ಹಂಚಿಕೆಯ ಪಾಲುದಾರಿಕೆ ಇದ್ದು, ವ್ಯಾಪಾರದ ಪಾಲುದಾರರು ಮತ್ತು ದಾಸ್ತಾನು ಮಳಿಗೆಗಳ ಅಧಿಕಾರಿಗಳು ಪ್ರಮಾಣ ಮತ್ತು ಗುರುತನ್ನು ಸ್ಥಾಪಿಸುವ ಉದ್ದೇಶದಿಂದ ಈ ರೀತಿ ಬೇರೆ ಬೇರೆ ಮುದ್ರಣಗಳ ಗುರುತನ್ನು ಹಾಕಲಾಗಿದೆ ಎಂದು ಕೆಲವರು ಅಭಿಪ್ರಾಯಪಟ್ಟಿದ್ದಾರೆ. ಹರಪ್ಪ ಮತ್ತು ಮೊಹೆಂಜೊದಾರೋ, ಲೋಥಾಲ್ ಮುಂತಾದ ನಗರಗಳಲ್ಲಿ ಕುಶಲಕರ್ಮಿಗಳ ಗುಂಪುಗಳಿದ್ದು, ಅವರು ತಾಮ್ರ, ಕಂಚು, ಇಟ್ಟಿಗೆ ಮಾಡುವ ಮಣಿ ತಯಾರಿಕೆ, ಮುದ್ರೆ ತಯಾರಿಕೆಯಲ್ಲಿ ಪಾಂಡಿತ್ಯವನ್ನ ಪಡೆದಿದ್ದರು. ಉತ್ತಮ ವಸ್ತುಗಳನ್ನು ತಯಾರಿಸಿ ಮಾರುತ್ತಿದ್ದರು. ಈ ನಗರ ಕೇಂದ್ರಗಳು ಲೋಹ ತಯಾರಿಕಾ ಕೇಂದ್ರಗಳಾಗಿದ್ದವು. ಸಮುದ್ರದ ಚಿಪ್ಪುಗಳನ್ನು ಬಲೂಚಿಸ್ತಾನದ ಬಾಲ್ಕೋಟ್ ಮತ್ತು ಲೋಥಲ್ಗಳಿಂದ, ಕಾಥೇವಾಡದ ತೀರದಲ್ಲಿ ಲಭ್ಯವಿದ್ದ ಶಂಖಗಳು ಬಲೂಚಿಸ್ತಾನದ ಬಾಲ್ಕೋಟ್ ಮತ್ತು ಲೋಥಾಲ್ಗಳಿಂದ ಕಾಥೇವಾಡದ ತೀರದಲ್ಲಿ ಲಭ್ಯವಿದ್ದ ಶಂಖಗಳು, ಗುಜರಾತ್ ಬೆಟ್ಟಗಳಲ್ಲಿನ ತೇಗದ ಮರಗಳನ್ನು ಸಿಂಧೂ ಬಯಲಿಗೆ ತರಿಸಿಕೊಳ್ಳಲಾಗುತ್ತಿತ್ತು. ಇದಕ್ಕೆ ಪ್ರತಿಯಾಗಿ ಲೋಥಲ್ಗೆ ಅಗತ್ಯವಿದ್ದ ಉತ್ತಮವಾದ ಚರ್ಡ್ ಕಲ್ಲನ್ನು ಸಿಂಧೂ ಕಣಿವೆಯಿಂದ ತರಿಸಿಕೊಳ್ಳಲಾಗುತ್ತಿತ್ತು. ಸಿಂಧೂ ನಗರಗಳಿಗೆ ತಾಮ್ರವು ರಾಜಸ್ಥಾನದಲ್ಲಿನ ಖೇತ್ರಿ ಮತ್ತು ದೇವರಿ ಗಣಿಗಳಿಂದ ಬರುತ್ತಿತ್ತು. ಹಾಗೆಯೇ ಚಿನ್ನವು ಕರ್ನಾಟಕದ ಕೋಲಾರ್ ಮತ್ತು ಹಟ್ಟಿ ಗಣಿಗಳಿಂದ ಬರ್ತಿತ್ತು. ಸೀಸವನ್ನು ಪೂರ್ವ ಅಥವಾ ದಕ್ಷಿಣ ಭಾರತದಿಂದ, ಕಾಗೆ ಬಂಗಾರವನ್ನು ಬದಕ್ಸ್ತಾನದಿಂದಲೂ ತರಿಸಿಕೊಳ್ಳುತ್ತಿದ್ದರು. ಆಂತರಿಕ ವ್ಯಾಪಾರವು ವೈಯಕ್ತಿಕವಾಗಿ ಹಾಗೂ ವಲಸೆ ವ್ಯಾಪಾರಿಗಳ ಮೂಲಕ ನಡೆಯುತ್ತಿತ್ತು. ಮೊಹೆಂಜೊದಾರೋದಲ್ಲಿ ಸಿಕ್ಕಿರುವ ಶಿಲಾಜೀತ್ ಎನ್ನುವ ಗಿಡಮೂಲಿಕೆಯು ಹಿಮಾಲಯದಿಂದ ತಂದುದಾಗಿದೆ. ಇಷ್ಟು ದೂರದಿಂದಲೂ ನಗರಗಳ ಅವಶ್ಯಕತೆಯನ್ನು ಈಡೇರಿಸುವ ಸಲುವಾಗಿ ತಂದಿರುವುದು ವ್ಯಾಪಾರಿಗಳ ವ್ಯವಸ್ಥೆಯನ್ನು ನಿರೂಪಿಸುತ್ತವೆ. ಲೋಹದ ನಾಣ್ಯಗಳಿದ್ದ ಬಗ್ಗೆ ಯಾವುದೇ ಆಧಾರಗಳು ದೊರೆತಿಲ್ಲವಾದ್ದರಿಂದ ವಿನಿಮಯ ಪದ್ಧತಿಯ ಮೂಲಕ ವ್ಯಾಪಾರ ವಾಣಿಜ್ಯ ಜರುಗುತ್ತಿದ್ದೆಂದು ತಿಳಿಯಬಹುದು.